ಒಂದು 17ನೇ ವಯಸ್ಸಲ್ಲಿ ಉತ್ತರ ಕರ್ನಾಟಕದ ಒಂದು ಹಳ್ಳಿಯಿಂದ ಒಬ್ಬ ಹುಡುಗ ಬರ್ತಾ ಇರ್ತಾನೆ. ಬೆಂಗಳೂರಿಗೆ ಬರಬೇಕು ಅಂದ್ಬಿಟ್ಟು ಒಂದು ಸಣ್ಣ ಬ್ಯಾಗ್ ಇರುತ್ತೆ. ಸರಿ ಬರ್ತಾ ಇರುವಾಗ ಅವ್ರ ಎದುರುಗಡೆ ಅವ್ರ ತಂದೆ ಸಿಕ್ಬಿಡ್ತಾರೆ. ಇವನು ಅವ್ರ ತಂದೆ ನೋಡ್ತಾರೆ, ಅಷ್ಟು ದೂರದಲ್ಲಿ ಏನಿದ ತಕ್ಷಣ ಬ್ಯಾಗ್ನ ಸೈಡ್ಗೆ ಎಸ್ಬಿಡ್ತಾನೆ. ಹೋಗ್ತಾನೆ, ಎಲ್ಲಿಗೋ ಅಂತಾರೆ, ಎಲ್ಲೂ ಇಲ್ಲ, ಇಲ್ಲೇ ಹೋಗಿ ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಬರ್ತಾನೆ. ತಿರ್ಗಿ ಹೋಗಿ ಬ್ಯಾಗ್ ತೊಗೊಂಡು ಬೆಂಗಳೂರು ಬಸ್ ಹತ್ಬಿಟ್ಟು ಬರ್ತಾನೆ. ಆ ಹುಡುಗನಿಗೆ ಏನೂ ಗೊತ್ತಿಲ್ಲ, 17ನೇ ವಯಸ್ಸು ಅವನಿಗೆ. ಗಾಂಧಿನಗರ ಅನ್ನೋದು ನೀವು ಪತ್ರಿಕೆಗಳಲ್ಲಿ ಚಿತ್ರರಂಗ ಗಾಂಧಿನಗರ ಅದನ್ನು ಓದಿ ಗಾಂಧಿನಗರದಲ್ಲಿ ಬಂದು ನಿಂತ್ಕೋತಾನೆ. ಏನು ಗೊತ್ತಿಲ್ಲ. ಒಂದು 300-400 ರೂಪಾಯಿ ಜೋಬಲ್ಲಿದೆ. ಸರಿ, ಇಲ್ಲಿ ಚಿತ್ರರಂಗದವರೆಲ್ಲ ಓಡಾಡ್ತಾರಂತೆ, ಇಲ್ಲಿ ನಿರ್ದೇಶಕರು ಓಡಾಡ್ತಾರೆ ಅನ್ನೋದು ಮಾತ್ರ ಗೊತ್ತು. ಬಟ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಓಡಾಡ್ತಾನೆ, ಯಾರೂ ಕಾಣಲ್ಲ. ಸರಿ, ಆ 400 ರೂಪಾಯಿ 3 ದಿನದಲ್ಲಿ ಮುಗಿದೋಗುತ್ತೆ. ಒಂದು ಹೋಟ್ಲಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಆ ಹೋಟ್ಲಲ್ಲಿ ಅವ್ನಿಗೆ ಯಾರೋ ಏನೋ ಬೈದರು ಅಂದ್ಬಿಟ್ಟು ಒದ್ದುಬಿಟ್ಟು ಬರೆದ್ಬಿಡ್ತಾನೆ ಆಚೆ. ಮತ್ತೆ ಬಂದು ಗಾಂಧಿನಗರದಲ್ಲಿ ನಿಂತ್ಕೋತಾನೆ. ಒಂದು ಜೂನಿಯರ್ ಆರ್ಟಿಸ್ಟ್ ಹೋಗೋ ಒಂದು ಬಸ್ ಹತ್ಬಿಟ್ಟು ಹೋಗ್ತಾನೆ. ಫಸ್ಟ್ ಟೈಮ್ ಸಿನಿಮಾದಲ್ಲಿ ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ನಿಂತ್ಕೋತಾನೆ. ಯಾಕೋ ಅವನ ವಾತಾವರಣ ಸೆಟ್ ಆಗಲ್ಲ. ತಿರ್ಗಾ ಬರ್ತಾನೆ. ಅವನ ವೇಷ, ಏಕೆಂದರೆ ಬ್ಯಾಗ್ ಹೊರಟೋಗಿದೆ ಹೋಟ್ಲಲ್ಲಿ, ಹಳೇ ಇದು ಶರ್ಟು, ಒಂದು ಲುಂಗಿ. ಸರಿ, ಏನೋ ಯಾರೋ ಅಂತ ಇವನ್ನ ಯಾರೋ ಒಬ್ರು ವಿಚಾರಿಸ್ತಾರೆ. ಅದು ಕರೆಕ್ಟಾಗಿ ದೀಪು ಎಸ್ ಕುಮಾರ್ ಅವ್ರ ತಂದೆ ಶಶಿ ಸರ್, ಅಂದರೆ ಓಮ್ ಪಿಕ್ಚರು ಎಡಿಟ್ರು, ಅವ್ರಿಗೆ ಒಬ್ಬ ಆಫೀಸ್ ಬಾಯ್ ಬೇಕಾಗಿರುತ್ತೆ. ಸರಿ, ಇವನ್ನ ಅದ್ಯಾರೋ ಮ್ಯಾನೇಜರ್ ಥರದವ್ರು ಹೋಗಿ ಸೇರಿಸ್ತಾರೆ. ಅಲ್ಲಿಂದ ಅಲ್ಲಿ ಶಶಿ ಸಾರ್ ಜೊತೆ, ಶಶಿ ಸಾರ್ಗೆ ಅಸಿಸ್ಟೆಂಟಾಗಿ ಒಬ್ಬ ಹುಡುಗ ಆಗಿ ನಿಂತ್ಕೋತಾನೆ. ಅಲ್ಲಿ ಶಶಿ ಸಾರ್ ಆದಮೇಲೆ ಅವ್ರ ಮಗ ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್ ಮಾಡ್ತಿರ್ತಾರೆ. ಅಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ದಿದ್ದು ಸಿನಿಮಾಗಳೇ ದುನಿಯಾ, ಮುಂಗಾರು ಮಳೆ, ಅಂಬಾರಿ, ತುಂಬ ದೊಡ್ಡ ಸಿನಿಮಾಗಳು. ಯೋಗರಾಜ್ ಭಟ್ ಸಾರಿಂದ ಹಿಡಿದು, ಸೂರಿ ಸಾರಿಂದ ಹಿಡಿದು, ಅಂಬಾರಿ ಅರ್ಜುನ, ಪ್ರೀತಮ್ ಗುಬ್ಬಿ ಎಲ್ಲರೂ ಅಲ್ಲಿ ಬರ್ತಾ ಇರ್ತಾರೆ, ದಿನಕರ್ ಅವರು ಎಲ್ಲ. ಸೊ ಅವ್ರಿಗೆಲ್ರಿಗೂ ಆಫೀಸ್ ಬಾಯ್ ಥರ ಈ ಹುಡುಗ ಟೀ ಕೊಟ್ಕೊಂಡಿರ್ತಾನೆ. ಸುಮಾರು ಒಂದು 3 ವರ್ಷ ಅಲ್ಲಿ ಕೆಲಸ ಮಾಡ್ತಾನೆ. ಆಮೇಲೆ ಇದ್ದಕ್ಕಿದ್ದಂಗೆ ನಾನು ಕೆಲಸ ಬಿಟ್ಬಿಡ್ತೀನಿ ಅಣ್ಣ ಅಂತಾನೆ. ದೀಪು ಎಸ್ ಕುಮಾರ್ ಅವರು ಯಾಕೋ ಅಂತಾರೆ, ಇಲ್ಲಣ್ಣ ನಾನು ಸಿನಿಮಾಗೆ ಸೇರ್ಕೋಬೇಕು ಅಂತ. ಸರಿ ಕಣೋ, ಯಾರೇ ಒಬ್ಬರು ಹುಡುಗ ತನ್ನ ಹತ್ರ ಕೆಲಸ ಬಿಡ್ತಾನೆ ಅಂದಾಗ ಬೈತಾರೆ. ಬಟ್ ದೀಪು ಬೈಲಿಲ್ಲ. ಇವನು ಒಳ್ಳೆತನ ನೋಡಿ ಹೋಗೋ ನೀನು ಮಾಡು ಅಂತಾರೆ. ಅಲ್ಲಿಂದ ಹುಡುಗ ಬಂದು ಸೀದಾ ನನಗೆ ಫೋನ್ ಮಾಡ್ತಾನೆ. ನಾನು ಅಲ್ಲಿ ಬರ್ತಾ ಇದ್ದವನೇ. ಯಾಕೋ ಅಂದರೆ ಕೆಲಸ ಬಿಟ್ಬಿಟ್ಟೆ ಅಂತಾನೆ. ಸರಿ ಕಣೋ, ಇವಾಗ ಏನು ಮಾಡ್ತೀಯ ಅಂದರೆ ನಾನು ಆರ್ಟಿಸ್ಟ್ ಆಗಬೇಕು ಅಂತಾನೆ. ಆವಾಗ ದೇವ್ರ ದಯೆಯಿಂದ ಸೂರಿ ಸರು ಕಡ್ಡಿಪುಡಿ ಸಿನಿಮಾ ಶುರು ಮಾಡ್ತಾಯಿದ್ರು. ನಾನು ಅಸಿಸ್ಟೆಂಟ್ ರೈಟ್ರಾಗಿ ಅವ್ರ ಹತ್ರ ಇದ್ದೆ. ಸರಿ, ಅವನ್ನ ಕರ್ಕೊಂಡು ಬಂದು ಸೂರಿ ಸರ್ಗೆ ಸೇರಿಸಿದ ತಕ್ಷಣ ಮಾಡಿಸ್ಬೋದು ಅಂತಾರೆ. ಒಂದು 3 ಕ್ರಿಮಿಗಳ ಪಾತ್ರ ಇತ್ತು. ಅದರಲ್ಲಿ ಒಂದು ಕ್ರಿಮಿಯಾಗಿ ಹುಡುಗ ಮಾಡ್ತಾನೆ. ಆ್ಯಕ್ಚುಲಿ ಎಲ್ಲರಿಗೂ ಶಿವಣ್ಣನ ಜೊತೆ ಸಿನಿಮಾ ಮಾಡಬೇಕು, ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದಿರುತ್ತೆ. ಶಿವಣ್ಣ ಲಾಂಗ್ ಹಿಡಿಯೋದ್ರಲ್ಲಿ ಫೇಮಸ್ಸು. ಅಂಥ ಶಿವಣ್ಣನೇ ಲಾಂಗ್ ಇಟ್ಕೊಂಡು ಅಟ್ಟಿಸ್ಕೊಂಡು ಹೋಗೋ ಪಾತ್ರ ಸೂರಿ ಸರ್ ಕೊಟ್ಟರು. ತುಂಬ ಚೆನ್ನಾಗಿ ಮಾಡ್ದ. ಅಲ್ಲಿಂದ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬಂದು ಇವತ್ತು ನಾಯಕನಾಗಿ ನಮ್ಮ ಜೊತೆ ಕೂತಿದ್ದಾನೆ. ಯಾಕೆಂದರೆ ಎಲ್ಲ ಸಿನಿಮಾಗಳಲ್ಲೂ ಹೀರೋನ ತುಂಬ ಬೇಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾನು ಅವನ ಕತೆ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದೆ. ಮತ್ತು ಅವನು ಎಂಥ ಅದೃಷ್ಟ ಅಂದರೆ, ಯಾವ ಸೂರಿ ಸರ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ನೋ ಅದೇ ಸೂರಿ ಸರ್ನ ತನ್ನ ಟ್ರೈಲರ್ ರಿಲೀಸಿಗೆ ಕರೆಸ್ಕೊಡ್ತಾನೆ. ಮತ್ತು ಡಾಲಿ ಧನಂಜಯ್ ಹೊಸಬರಿಗೆ ಬೆಂತಟ್ಟೋದ್ರಲ್ಲಿ ಅದು ಯಾವಾಗಲೂ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಬರೀತಿರ್ತಾರೆ, ತಾನೂ ಬೆಳೆದು ತನ್ನವರನ್ನು ಬೆಳೆಸುವಂಥ ಗುಣ ಅಂತ. ಸೊ ನೀವಿಬ್ಬರು ತುಂಬ ಥ್ಯಾಂಕ್ಸ್. ಮತ್ತು